ಮರಲ್ ಮೀನ್ ಮರಿ ನೋಡಿದೀರಾ? ಬನ್ನಿ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಆ 1 ಇಂಚದು ಮೀನ್ ಮರಿ ಹೇಗಿರುತ್ತೆ ಅಂತ ಅದನ್ನ ತೋರಿಸ್ಕೊಡ್ತೀನಿ. ಅದ್ರ ರೇಟ್ ಕೂಡ ನಿಮ್ಗೆ ಹೇಳ್ತೀನಿ. ನೋಡಿ, ಈ ರೀತಿ ಇರ್ತದೆ 1 ಇಂಚ್ ಮರಿ. ಇಲ್ಲಿ ನಿಮ್ಗೆ ಕಾಣ್ತಾ ಇರುವಂತದ್ದು ಮರಲ್ ಮೀನು ಮರಿ. ನನ್ನ ಫ್ರೆಂಡ್ ಅದನ್ನ ಇಟ್ಕೊಡ್ತಾರೆ ನೋಡಿ. ನೋಡಿ, ಈ ರೀತಿ ಇರುತ್ತೆ. ಇದು 1 ಇಂಚ್ ಮರಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಬಹಳ ಖುಷಿ ಆಗುತ್ತಲ್ಲ ನೋಡೋದಕ್ಕೆ. ಈ ಒಂದು ಮೀನೇನಾದ್ರು ಬೇಕು ಅಂತಂದ್ರೆ ನಿಮಗೆ ಪಾಂಡ್ಗೆ ಏನಾದ್ರು ಹಾಕೊಂಡು ನಾವು ಸಾಕಾಣಿಕೆ ಮಾಡ್ತೀವಿ ಅಂತ ಅನ್ನೋದಾದ್ರೆ ನಿಮ್ಗೆ ಇದು 4 ರೂಪಾಯಿಗೆ ಸಿಗುತ್ತೆ. 1 ಇಂಚ್ ಅಂತ ಹೇಗೆ ಹೇಳ್ತೀವಿ ಅಂತಾರೆ ನೋಡಿ. ಇಲ್ಲಿ ಕೈನಲ್ಲೇ ನಾವು ಅಳತೆ ಮಾಡಿದ್ದೇವೆ, ಬೇಕಾದ್ರೆ ನಿಮ್ಗೆ ತೋರಿಸ್ಬೋದು. ಇಲ್ಲೇನು ಕಾಣ್ತಾ ಇದೆ ನೋಡಿ. ಈಗ ನಾನು ಇಲ್ಲಿಂದ ಈ ಗಿಣ್ಣಿಂದ ಈ ಗಿಣ್ಣ ಅಂತಂದ್ರೆ ನಿಮ್ಗೆ ಕಾಣ್ತಾ ಇರ್ಬೋದು ಅಲ್ಲಿ 1 ಇಂಚ್ ಅಂತ ಹೇಳ್ಬೋದು. ಬಟ್ 1 ಇಂಚ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಮೀನು ಸಾಕಾಣಿಕೆ ಮಾಡ್ತೀವಿ ಅಂದ್ರೆ ಇದು ಸ್ವಲ್ಪ ರಿಸ್ಕ್ ಇರುತ್ತೆ. ಯಾಕೆ ಅಂತಂದ್ರೆ ನಾವು ಇಲ್ಲಿಂದ ಮೀನ್ ಮರಿನ ತಗೊಂಡು ಹೋಗ್ಬೇಕು ಅಂತಂದ್ರೆ ಅಲ್ಲಿಗೆ ಹೋಗುವಷ್ಟಲ್ಲೇ ಕೆಲವೊಂದು ಮೀನುಗಳು ಸುತ್ತೋಗ್ಬಿಡ್ತವೆ. ಹಾಗಾಗಿ ನೀವು 1 ಇಂಚ್ ಮೀನ ನೀವು ತಗೊಳಕ್ ಹೋಗ್ಬಾರ್ದು. ಇದನ್ನ ನೀವು ಹಾರ್ವೆಸ್ಟಿಂಗ್ ಮಾಡ್ಬೇಕು ಅನ್ನೋ ಅಂತ ಟೈಮ್ ಸುಮಾರು 1.5 ವರ್ಷ ಬೇಕಾಗುತ್ತೆ ಕಂಪ್ಲೀಟ್ ಮಾಡ್ಬೇಕು ಅಂತ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಕೋಡಂಬಳ್ಳಿ ಗ್ರಾಮದಲ್ಲಿ ಇರುವಂತ ಒಂದು ಲೊಕೇಶನ್.